ಮಕ್ಕಳು ಒಟ್ಟಿಗೆ ಕುಳಿತಿದ್ದಾರೆ. ಆದರೆ ಯಾರು ಯಾರ ಜೊತೆ ಮಾತಾಡ್ತಿಲ್ಲ, ಎಲ್ಲರೂ ಸ್ಕ್ರೀನ್ ನೋಡ್ತಿದ್ದಾರೆ. ಒಮ್ಮೆ ಇದೇ ವಯಸ್ಸಿನಲ್ಲಿ ಸ್ನೇಹಿತರು ಒಟ್ಟಿಗೆ ನಗುತ್ತಿದ್ರು, ಮೈದಾನದಲ್ಲಿ ಓಡುತ್ತಿದ್ರು. ಆದರೆ ಇಂದು ಒಟ್ಟಿಗೆ ಕುಳಿತಿದ್ರು. ಪ್ರತಿಯೊಬ್ಬರು ಒಂಟಿಯಾಗಿದ್ದಾರೆ. ಅಮ್ಮ ಊಟಕ್ಕೆ ಕರೀತಾಳೆ, ಹುಡುಗ ಗೇಮ್ನಲ್ಲಿ ಬ್ಯುಸಿ. ಅಮ್ಮ ದುಃಖದಿಂದ ನೋಡ್ತಾಳೆ. ಅಮ್ಮ ಕೈಯಲ್ಲಿ ಊಟ ಹಿಡಿದು ಕಾಯ್ತಾಳೆ. ಆದರೆ ಮಗನಿಗೆ ಗೇಮ್ ಮುಗಿಯೋದಿಲ್ಲ. ಒಂದು ಮ್ಯಾಚ್ ಅಮ್ಮ ಅನ್ನೋ ಮಾತು ಪ್ರತಿದಿನ ಕೇಳಿಸುತ್ತೆ. ಆದರೆ ಅಮ್ಮನ ಮನಸ್ಸು ನಿಧಾನವಾಗಿ ಹೊಡೆದು ಹೋಗುತ್ತಿದೆ. ತಂದೆ ಕನಸು ಕಂಡಿದ್ದ ತನ್ನ ಮಗ ದೊಡ್ಡವನಾಗಬೇಕು ಅಂತ. ಆದರೆ ಇಂದು ಅವನ ಕಣ್ಣಲ್ಲಿ ಬೆಳಕು ಇಲ್ಲ, ಸ್ಕ್ರೀನ್ ಬೆಳಕು ಮಾತ್ರ ಇದೆ. ಗೇಮ್ ಒಳಗೆ 1000 ಸ್ನೇಹಿತರು ಇದ್ರೂ ನಿಜ ಜೀವನದಲ್ಲಿ ಅವನು ಒಂಟಿಯಾಗ್ತಾನೆ. ನಗುವು ಕಡಿಮೆಯಾಗಿದೆ, ಮಾತು ಕಡಿಮೆ ಆಗಿದೆ, ಮನಸ್ಸು ಮೌನವಾಗಿದೆ. ಒಂದು ಗೇಮ್ಗೆ ನಿದ್ರೆ ಹೋಯಿತು, ಒಂದು ಗೇಮ್ಗೆ ಆರೋಗ್ಯ ಕೂಡ ಹೋಯಿತು, ಒಂದು ಗೇಮ್ಗೆ ಕುಟುಂಬದ ಸಂತೋಷವೇ ಕಳೆದು ಹೋಯಿತು. ಅದೇ ಹುಡುಗ ಮೊಬೈಲ್ ಬಳಸಿ ಎಡಿಟಿಂಗ್ ಕಲಿತಾನೆ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾನೆ. ಪೇರೆಂಟ್ಸ್ ಮುಖದಲ್ಲಿ ನಗು ಕಾಣುತ್ತೆ. ಆದರೆ ಅದೇ ಮೊಬೈಲ್ ಜೀವನ ಬದಲಿಸಬಹುದು, ಹೊಸ ಸ್ಕಿಲ್ ಕಲಿಸಬಹುದು, ಹೊಸ ದಾರಿ ತೋರಿಸಬಹುದು. ಸ್ಕ್ರೀನಿನಿಂದ ಫ್ಯೂಚರ್ ಕದ್ದುಕೊಳ್ಳಬಾರ್ದು, ಅದೇ ಫ್ಯೂಚರ್ ಕಟ್ಟಬೇಕು. ಗೇಮ್ ಆಡೋದು ತಪ್ಪಲ್ಲ, ಆದರೆ ನಿಜ ಜೀವನವನ್ನೇ ಮರೆತು ಬಿಡಬೇಡಿ. ಯಾಕಂದರೆ ಸ್ಕ್ರೀನ್ ಒಳಗಿನ ವರ್ಲ್ಡ್ ಟೆಂಪರವರಿ, ಆದರೆ ನಿಮ್ಮ ಜೀವನ ಅಮೂಲ್ಯ. ನಿಜವಾದ ಜೀವನ ನಿಮ್ಮ ಹೊರಗಡೆ ಕಾಯ್ತಿದೆ. ಸಿಟಿ ನ್ಯೂಸ್ ಕನ್ನಡ.